ದೇಶದ ಆರ್ಥಿಕ ವ್ಯವಸ್ಥೆಯ ಬೆನ್ನೆಲುಬು ನಮ್ಮ ರೈತಾಪಿ ವರ್ಗ ಅಂತೇಳಿ ಕರಿತೀವಿ. ಏನು ನಮಗೆ ಅಂಕಿಅಂಶಗಳ ಪ್ರಕಾರವಾಗಿ ಕರ್ನಾಟಕದಲ್ಲಿ ಸುಮಾರು 75ರಿಂದ 80 ಭಾಗ ರೈತರು ವ್ಯವಸಾಯವನ್ನೇ ಅವಲಂಬಿಸ್ಕೊಂಡಿದ್ದು ಜೀವನವನ್ನು ಮಾಡ್ಕೊಂಡಿರ್ತಕ್ಕಂಥ ಬರ್ತಾ ಇರೋದು ನೋಡಿದ್ದೇವೆ. ಈ ಒಂದು ನಿಟ್ಟಿನಲ್ಲಿ ಈಗ ಇವತ್ತೇನು ನಮ್ಮ ರೈತಾಪಿ ವರ್ಗದವರು ಸುಮಾರು 50-60 ವರ್ಷಗಳಿಂದ ವ್ಯವಸಾಯವನ್ನು ಮಾಡಿಕೊಂಡು ಹಲವಾರು ಸರ್ಕಾರಿ ಜಮೀನುಗಳನ್ನು ಗಿಡಗಂಟೆಗಳನ್ನು ಕಿತ್ತು ಹಸನು ಮಾಡಿ ವ್ಯವಸಾಯವನ್ನು ಮಾಡಿಕೊಂಡು ಅದೇ ವ್ಯವಸಾಯಗಾರರಾಗಿ ಜೀವನವನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಆಗಿದೆ. ಅಂಥ ಒಂದು ರೈತಾಪಿ ವರ್ಗದವರ ಜಮೀನುಗಳಿಗೆ ಸುಮಾರು 50-60 ವರ್ಷಗಳಿಂದನೇ ಸಹ ಗ್ರ್ಯಾಂಟ್ ಆಗಿದ್ದರೂ ಕೂಡ ಅವರ ಜಮೀನುಗಳಿಗೆ ದುರಸ್ತಿ ಮಾಡಬೇಕಾದದ್ದು ತುಂಬ ಪ್ರಮುಖವಾದಂಥ ವಿಚಾರ. ಯಾಕೆ ಅಂತಂದರೆ ಅವರ ಕುಟುಂಬದ ಮೆಂಬರ್ಗಳಿಗೆ ಸದಸ್ಯರುಗಳಿಗೆ ಮತ್ತು ಯಾರಿಗಾರ ಮಾರಾಟ ಮಾಡಬೇಕು ಅನ್ನೋದಾದರೂ ಸಹ ಆ ಜಮೀನುಗಳಿಗೆ ರಿಜಿಸ್ಟರ್ ಆಗಬೇಕು ಅಂತಂದರೆ ಅಲ್ಲಿ ದಾನಪತ್ರ, ಹಕ್ಕುಪತ್ರಗಳು ಮತ್ತು ವಿಭಾಗ ಪತ್ರಗಳು ಮಾಡ್ಕೋಬೇಕು ಅನ್ನೋದಾದರೆ ಆ ಡಾಕ್ಯುಮೆಂಟ್ಸ್ಗಳಿಗೆ ದುರಸ್ತಿ ಆಗಬೇಕಾದದ್ದು ನಿಯಮ. ಹಾಗಾಗಿ ಸರ್ಕಾರ ಎಲ್ಲೋ ಒಂದು ಕಡೆಯಿಂದ ರೈತರ ಜಮೀನುಗಳಿಗೆ ದುರಸ್ತಿ ಮಾಡಿಕೊಡೋದನ್ನು ಮೀನಮೇಷ ಎಣಿಸ್ತಕ್ಕಂಥದ್ದನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಆ ವಿಚಾರವಾಗಿ ಸುಮಾರು ಹಲವಾರು ಬಾರಿ ರೈತರುಗಳು ಅರ್ಜಿಗಳನ್ನು ಕೊಟ್ಟರೂ ಸಹ ಯಾವುದೇ ರೀತಿ ಪ್ರಯೋಜನ ಆಗದೆ ಸುಮ್ಮನೆ ಕಾಲಹರಣ ಮಾಡ್ಕೊಂಡು ಬರ್ತಕ್ಕಂಥದ್ದು ನೋಡಿದ್ದೇವೆ. ಮತ್ತು ಜೊತೆಗೆ ಅರ್ಜಿಗಳನ್ನು ಕೊಟ್ಟರೂ ಕೂಡ ಸರ್ಕಾರದವರು ಸುಮಾರು 1 ಎಕರೆ ಜಮೀನಿಗೆ 2.5 ಲಕ್ಷ 3 ಲಕ್ಷ ಹಣವನ್ನು ವಸೂಲಿ ಮಾಡಿ ಭ್ರಷ್ಟಾಚಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಆ ಮೂಲಕ ದುರಸ್ತಿ ಮಾಡ್ತಕ್ಕಂಥದ್ದಕ್ಕೆ ಮುಂದಾಗಿರುವಂಥದ್ದು. ಇದು ನಿಜಕ್ಕೂ ಸಹ ರೈತ ಧೋರಣೆ, ವಿರೋಧಿ ಧೋರಣೆ ಅಂತೇಳಿ ಕರಿತಕ್ಕಂಥದ್ದು. ಹಾಗಾಗಿ ನಾವು ಕರ್ನಾಟಕ ಪ್ರಜಾ ಪಾರ್ಟಿ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ. ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಕ್ಕಂಥದ್ದನ್ನು ಸಹ ಹಿಂದೆ ಮಾಡಿದ್ದೀವಿ. ಕೂಡಲೇ ನೀವು ರೈತರುಗಳಿಗೆ ಬೇಕಾದಂತಹ ದುರಸ್ತಿ ಕಾರ್ಯಗಳನ್ನು ಮಾಡುವುದರ ಮೂಲಕ, ಅಂದರೆ ದುರಸ್ತಿ ಕಾರ್ಯಗಳನ್ನು ಒಬ್ಬರ ಇಬ್ಬರು ರೈತರುಗಳಿಗೆ ಮಾಡ್ತಕ್ಕಂಥದ್ದಲ್ಲ, ಇದು ಆಂದೋಲನವಾಗಿ ಸಾಮೂಹಿಕವಾಗಿ ದುರಸ್ತಿ ಕಾರ್ಯವನ್ನು ಮಾಡ್ತಕ್ಕಂಥದ್ದಕ್ಕೆ ಮುಂದಾಗಬೇಕು. ಆ ನಿಟ್ಟಿನಲ್ಲಿ ನೀವು ರಾಜ್ಯಾದ್ಯಂತ ಆಂದೋಲನಕ್ಕೆ ಕರೆ ಕೊಡಬೇಕು. ದುರಸ್ತಿ ಮುಕ್ತ ರಾಜ್ಯ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಮುಂದಾಗಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನೀವು ಕೆಲಸವನ್ನು ಮಾಡಿ ಅಂತೇಳಿ ಇವತ್ತು ಕರೆಯನ್ನು ಕೊಟ್ಟಿದ್ದೇವೆ ಮತ್ತು ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಆ ರೀತಿಯಾದಂತಹ ದುರಸ್ತಿ ಕಾರ್ಯಗಳನ್ನು ವಿಳಂಬವನ್ನು ಮಾಡಿದ್ದೇ ಆದಲ್ಲಿ ಕರ್ನಾಟಕ ಪ್ರಜಾ ಪಾರ್ಟಿ ವತಿಯಿಂದ ರಾಜ್ಯಾದ್ಯಂತ ಒಂದು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ರೈತಾಪಿ ವರ್ಗದವರ ಗಮನ ಅಂದರೆ ಅವರ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಇರ್ಬೋದು, ಮತ್ತು ಸರ್ಕಾರಕ್ಕೆ ಗಮನವನ್ನು ಸೆಳೀತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಇರ್ಬೋದು. ಇದನ್ನು ಮಾಡಬೇಕಾಗುತ್ತೆ. ಕೂಡಲೇ ನೀವು ಸರ್ಕಾರ ಕೂಡಲೇ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ರೈತರ ಜಮೀನುಗಳಿಗೆ ದುರಸ್ತಿ ಕಾರ್ಯಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ.